ಯಾಕಂದರೆ ಅಶೋಕ್ ಅವರು ನಾನು ಅವರು ಭಾಷಣ ಮಾಡುವಾಗ ಪೂರ್ಣ ಕೂತಿದ್ದೆ, ಪೂರ್ಣ ಕೇಳಿದೆ. ಪ್ರಾರಂಭ ಮಾಡಿದಿಂದ ಕೊನೆಯವರೆಗೂ ಕೂಡ ಕೇಳಿದೆ. ಮತ್ತು ನಾನು ಒಂದೇ ಒಂದು ರಿಯಾಕ್ಷನ್ನು ಕೂಡ ಮಾಡಲಿಲ್ಲ. ನೀವು 4ನೇ ತಾರೀಕಿನಿಂದಲೇ ನಿಮ್ಮ ಭಾಷಣ ನೋಡಿದ ಮೇಲೆ 4ನೇ ತಾರೀಕಿನಿಂದೇ ತಯಾರಾಗಿದ್ರಿ ಅಂತ ಅನಿಸುತ್ತೆ. ಯಾಕೆ ನಗ್ತಾ ಇದೆಯಾ ಸುನೀಲ್? 4ನೇ ತಾರೀಕಿನಿಂದ ತಯಾರಾಗಿತ್ತು. ಆಮೇಲೆ ಸುರೇಶ್ ಕುಮಾರ್ ಅವರು ಮಾತನಾಡಿದ್ರು. ಅವರು ಒಳ್ಳೆ ಮಾತುಗಾರರು, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಈ ಶೇಕ್ಸ್ಪಿಯರ್ ನಾಟಕ ನೋಡಿದ್ದೀರಾ? ಶೇಕ್ಸ್ಪಿಯರು ಅವ್ರ ನಾಟಕದಲ್ಲಿ ಮಾರ್ಕ್ ಆಂಟೋನಿ ಅಂತ ಬರ್ತಾರೆ. ಸೀಸರ್ಸ್ ನಾಟಕದಲ್ಲಿ ಮಾರ್ಕ್ ಆಂಟೋನಿ ಅಂತ ಬರ್ತಾರೆ. ಅವರು ಭಾಷಣದ ಮೂಲಕನೇ ದಂಗೆ ಹೇಳೋ ರೀತಿಯಲ್ಲಿ ಭಾಷಣ ಮಾಡ್ತಾರೆ. ಒಳ್ಳೆ ಮಾತುಗಾರರು ಇವರು ಕೂಡ. ಆಂಟೋನಿ ಅವರು, ಮಾರ್ಕ್ ಆಂಟೋನಿ, ಶೇಕ್ಸ್ಪಿಯರ್ ನಾಟಕದಲ್ಲಿ ಮಾರ್ಕ್ ಆಂಟೋನಿ, ಆ ಥರ ಅವರು ಕೂಡ ಮಾತಾಡಿದ್ದಾರೆ. ಕೃಷ್ಣಪ್ಪನವರು ಕೂಡ, ಅವರೆಲ್ಲೋ ಇಲ್ಲ, ಅವರು ಕೃಷ್ಣಪ್ಪನವರು ಕೂಡ ಮಾತಾಡಿದ್ದಾರೆ. ಈ ಅಶೋಕ್ ಅವರು ಬಹಳ ವಿಚಾರಗಳನ್ನು, ವೈರ್ಲೆಸ್ ಮೆಸೇಜ್ಗಳು ಅಂತೇಳಿ ಹೇಳಿದ್ರು. ಅವೆಲ್ಲವೂ ಕೂಡ ಬಹುಶಃ ಒಮ್ಮೆ ಎಲ್ಲಿ ಸಿಕ್ತೋ ಗೊತ್ತಿಲ್ಲ ನನಗೆ. ಕುನಾ ಅವರ ರಿಪೋರ್ಟು ಅಲ್ಲಿ ಅವ್ರ ಕ್ರಾನಲಾಜಿಕಲ್ ಆರ್ಡರ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿಂದ ಬಹುಶಃ ಅವರು ತಗೊಂಡಿದ್ದಾರೆ ಅಂತೇಳಿ ನನಗೆ ಅನಿಸುತ್ತೆ. ಯಾಕಂದರೆ ನಾನು ಇವ್ರು ಹೇಳಿದ್ದು, ಅಲ್ಲಿ ಕುನಾ ಅವರು ಹೇಳಿರ್ತಕ್ಕಂಥದ್ದು, ಅದನ್ನು ಕಂಪೇರ್ ಮಾಡಿ ನೋಡಿದಾಗ ಒಂದೇ ರೀತಿ ಇತ್ತು. ಆಮೇಲೆ ಅಶೋಕ್ ಅವರು ಭಾಳ ಸ್ಪಷ್ಟವಾಗಿ, ನಿಮಗೆ ಹೃದಯ ಇದ್ದಿದ್ರೆ, ಮನುಷ್ಯತ್ವ ಇದ್ದಿದ್ರೆ ತಪ್ಪಾಯಿತು ಅಂತ ಹೇಳಬೇಕಾಗಿತ್ತು, ಕ್ಷಮೆ ಕೇಳಬೇಕಾಗಿತ್ತು ಅಂತ ಹೇಳಿದ್ದಾರೆ. ನಾನು ಅವತ್ತೇ ವಿಷಾದ ವ್ಯಕ್ತ ಮಾಡಿದ್ದೇನೆ. ಈ ಘಟನೆ ನಡಿಬಾರದಂಥ ಘಟನೆ ಆಗ್ಬಿಟ್ಟಿದೆ. ನನ್ನ ರಾಜಕೀಯ ಜೀವನದಲ್ಲಿ 42 ವರ್ಷಗಳು ಶಾಸಕನಾಗಿ ಈ ಮನೆಯಲ್ಲಿದ್ದೀನಿ. 42 ವರ್ಷಗಳಿಗೂ ಜಾಸ್ತಿ. ಜನವರಿ 83ರಲ್ಲಿ ನಾನು ಬಂದದ್ದು ಇಲ್ಲಿಗೆ. 83ರಿಂದ ಇವತ್ತಿನವರೆಗೆ ಇಂಥ ಘಟನೆ ನಡೆದೇ ಇರಲಿಲ್ಲ. ಇಂಥ ಕಹಿ ಘಟನೆ ಯಾವಾಗಲೂ ಕೂಡ ನಡೆದಿರಲಿಲ್ಲ. ಕಾಲು ತುಳಿತದಿಂದ 11 ಜನ ಸತ್ತಿರ್ತಕ್ಕಂಥದ್ದು, ಇಷ್ಟೊಂದು ಜನ ಸತ್ತಿರ್ತಕ್ಕಂಥದ್ದು ಕಾಲು ತುಳಿತದಿಂದ ನಾನು ನೋಡೇ ಇರಲಿಲ್ಲ. ಅದಕ್ಕೆ ದುಃಖ ಇದೆ. ನಾನು ದುಃಖ ಪಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ವಿಷಾದನೂ ಕೂಡ ವ್ಯಕ್ತ ಮಾಡಿದ್ದೀನಿ. ಆದರೆ ಒಂದು ಮಾತನ್ನ ಅಶೋಕ್ ಅವರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ. ಅಲ್ಲ ಸರ್, ನಾನು ನೋಡಿ ಪುನಃ ಆಯ್ತು ಕೂತಿದ್ದೀನಿ. ನನಗೆ ಬೇಡ, ನನಗೆ ಸಪೋರ್ಟ್ ಏನು ಬೇಡ. ನಾವು ಹೊರಗಡೆ ನಾವು ನೀವು ಹೊರಗಡೆ ಸಿಕ್ಕಿದಾಗ ಮಾತಾಡೋಣ, ಆಮೇಲೆ ಮಾತಾಡೋಣ. ಯಾಕೆಂದರೆ ಇವರು ಈ ಒಂದು ಟ್ಯಾಕ್ಟಿಕ್ಸ್ ಕಲ್ತ್ಕೊಬಿಟ್ಟಿದ್ದಾರೆ. ಮಾತನಾಡುವಾಗ ಮಧ್ಯೆ ಎದ್ದೇಳೋದು, ಡೈವರ್ಟ್ ಮಾಡ್ಬೋಣ ಆತಗೆ ಅಂತ. ಬರ್ತೀನಿ ಅಂದ್ರೂ ನೀವು ಕೇಳಲ್ಲ ಅಂದ್ರೆ ಹೆಂಗೆ ಸರ್? ನೋಡಿ ಸುನೀಲ್, ಕೂತ್ಕೊಳ್ಳಪ್ಪ. ನೀನು ಒಳ್ಳೆ ಫ್ರೆಂಡು, ನೀನು ಯಾಕೆ ಹಿಂಗೆ ಮಾಡ್ತೀಯ?
ಮಾನ್ಯ ಅಧ್ಯಕ್ಷರೇ, ತಪ್ಪಾಯಿತು ಅಂತ ಹೇಳಬೇಕಾಗಿತ್ತು, ಕ್ಷಮೆ ಕೇಳಬೇಕಾಗಿತ್ತು, ವಿಷಾದ ವ್ಯಕ್ತ ಮಾಡಬೇಕಾಗಿತ್ತು. ಅವರ ತಂದೆ ತಾಯಿಗಳಿಗೆ, ಆ ಮಕ್ಕಳಿಗೆ ಅವರು ಪಾಪ ಅದು ನೋವಿದೆ. ಆ ನೋವು ಕೂಡ ಈಗಲೂ ಕೂಡ ನಾನು ಡಿಸ್ಟರ್ಬ್ ಆಗಿದ್ದೀನಿ. ನಿಜ ಹೇಳಬೇಕು ಅಂತಂದರೆ ಅವತ್ತು ಇಡೀ ದಿನ ಸಾಯಂಕಾಲ ನನಗೆ 5:30 ಗೊತ್ತಾಯಿತು. 5:30 ಗೊತ್ತಾಗೋವರೆಗೆ ಸತ್ತಿರ್ತಕ್ಕಂಥದ್ದು ಗೊತ್ತಿರಲಿಲ್ಲ ನನಗೆ. 5:30 ಅದು ಒಂದು ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಜನಾರ್ದನ್ ಹೋಟ್ಲಿಗೆ ತಿಂಡಿ ತಿನ್ನಕ್ಕೆ ಹೋಗಿದ್ರು ಅಂತ ಅದನ್ನು ಕೂಡ ಹೇಳಿದ್ದಾರೆ. ನಿಜ, ಹೋಗಿದ್ದದ್ದು ನಿಜ. ಅದರಲ್ಲಿ ಡಿನೇ ಮಾಡ್ತಕ್ಕಂಥದ್ದಾಗಲಿ ಅಥವಾ ಸುಳ್ಳು ಹೇಳ್ತಕ್ಕಂಥದ್ದಾಗಲಿ ಪ್ರಯತ್ನ ಮಾಡಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.